ತೊಳ್ಕೊಂಬಂದು ಹಾಕಿ ಮತ್ತೆ ಕೇಳಿದ್ದಕ್ಕೆ ವಾರದಲ್ಲಿ ಕ್ಲೀನ್ ಮಾಡಿಸ್ತೀನಿ ಅಂದರು, ನಾಳೆನೇ ಬರ್ತೀನಿ ಅಂತಂದರು. ಇದುವರೆಗೂ ಮಾಡಿಲ್ಲ, 2 ತಿಂಗಳಾಗ್ತಾ ಇದೆ ಮಾಡಿ. ಕೇಳಿದ್ದಕ್ಕೆ ಇದು ಅದು ಇದು ಅಂತಂದಾರೆ. ಅಣ್ಣ ಹೇಳಿ ಸೈಡ್ ಬಚ್ಚಂದ್ರ ಅದೇ ಇದು ಕಾಲುವೆ ಇತ್ತಲ್ಲ, ಎಲ್ಲ ಮಣ್ಣೋಡು ಚೆನ್ನಾಗಿ ಬ್ಲಾಕ್ ಮಾಡಾಕ್ತವೆ. ಕೃಷ್ಣಪ್ಪ ಅಂತ ಇದು ಮೊದಲಿಂದ ಅಮಾನಿಕೆರೆಗೆ ಹೋಗುವಂಥ ಕಾಲುವೆ ಇದೆ. ಅದು ಕೊಳ್ಳೂರಿನ ಶನೇಶ್ವರನ ದೇವಸ್ಥಾನ ಮುಂದ್ಗಡೆಯಿಂದ ಸ್ಟಾರ್ಟ್ ಆಗಿ ಕೊಳ್ಳೂರು ಇದು ಶ್ರೀನಿವಾಸಪುರ ಅಮಾನಿಕೆರೆಯಲ್ಲಿ ಸೇರುತ್ತೆ. ಅಂಥ ಕಾಲುವೆಯನ್ನು ಎಲ್ಲ ಒತ್ತುವರಿ ಮಾಡಿಕೊಂಡು ಇಲ್ಲಿ ನೀರು ಗಲೀಜು ನೀರಾಗಲಿ ಮಳೆ ನೀರಾಗಲಿ ಹರಿಯೋದಕ್ಕೆ ದಾರಿ ಇಲ್ದಿರ ಎಲ್ಲ ಮುಚ್ಚಾಕಿದ್ದಾರೆ. ಇದು ತಾಲೂಕು ಆಫೀಸ್ ಅವ್ರನ್ನ ಕೇಳಿದರೆ ಮುನ್ಸಿಪಲ್ ಆಫೀಸ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಮುನ್ಸಿಪಲ್ ಆಫೀಸ್ ಅವ್ರನ್ನ ಕೇಳಿದರೆ ತಾಲೂಕು ಆಫೀಸ್ ಇರುತ್ತೆ. ಟೋಟಲ್ಲಾಗಿ ಯಾರೂ ಇಲ್ಲಿ ಜನಸಾಮಾನ್ಯರಿಗೆ ಬೇಕಾಗಿದ್ದಂಥ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಾರುತಿನಗರ ನಮ್ಮದು, ಶ್ರೀನಿವಾಸಪುರ ಮಾರುತಿನಗರ ಹೊಸ ಬಡಾವಣೆ, ಕೊಳ್ಳೂರು ಹೊಸ ಬಡಾವಣೆ ಮಾರುತಿನಗರ. ಇದು ರಾಜಕಾಲುವೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ರಾಜಕಾಲುವೆ ಬಂದ್ಬಿಟ್ಟು ಕೊಳ್ಳೂರಿಂದ ಹಿಡಿದು ನಮ್ಮದು ಶ್ರೀನಿವಾಸಪುರ ಅಮಾನಿಕೆರೆವರೆಗೂ ಇದು ರಾಜಕಾಲುವೆ 30 ಅಡಿ ಅಂತ ಹೇಳ್ತಾರೆ, ಅದು ದೂರೆಲ್ಲ ಸೇರಿ. ನಾನು ಬಂದು ಒಂದು 20 ವರ್ಷ ಆಯ್ತು ಇಲ್ಲಿ ಮನೆಗೆ. 20 ವರ್ಷದಿಂದ ಈ ಕಾಲುವೆ ಹಂಗೆ ಇತ್ತು. ಈ ಒಂದು ವಾರ 15 ದಿವಸದಿಂದ ಇಲ್ಲಿ ಮಣ್ಣೆಲ್ಲ ಹೊಡೆದು ನ್ಯೂಸೆನ್ಸ್ ಮಾಡಿ ಮನೆಗಳಿಗೆಲ್ಲ ಮಳೆ ಬಂದರೆ ನೀರೆಲ್ಲ ಬರೋದಕ್ಕೆ ಅವಕಾಶ ಜಾಸ್ತಿ ಇದೆ. ದಯವಿಟ್ಟು ನಾವು ಇವ್ರಿಗೆ ಹೇಳಿದ್ವಿ, ಯಾರು ಪುರಸಭೆಯವ್ರಿಗೆ ಹೇಳಿದ್ವಿ, ಅವರು ಬಂದು ಪರಿಶೀಲನೆ ಮಾಡಿದ್ರು, ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತೇಳಿ. ಇದುವರೆಗೂ ಅವರು ಬರಲಿಲ್ಲ. ತಾಲೂಕು ಆಫೀಸ್ ಹತ್ರ ಹೋಗಿ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡಿದ್ದಕ್ಕೆ ಅದು ನಮಗೆ ಬರೋಲ್ಲ, ರಾಜಕಾಲುವೆ ಬರೋದು ಪುರಸಭೆಯವ್ರಿಗೆ, ಅಲ್ಲೋಗಿ ಕಂಪ್ಲೇಂಟ್ ಮಾಡಿರಿ ಅಂದರು. ನಾನು ನಿನ್ನೆನಿಂದ 2 ದಿವಸದಿಂದ ಪುರಸಭೆಗೆ ಸುತ್ತಾ ಇದ್ದೀನಿ. ಅಲ್ಲಿ ಚೀಫ್ ಆಫೀಸರ್ ಸಾಹೇಬರು ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ಗೂ ಸ್ಪಂದಿಸ್ತಾ ಇಲ್ಲ. ನಮಗೆ ತುಂಬ ಅವ್ಯವಸ್ಥೆ ಆಗಿಬಿಟ್ಟಿದೆ ಸ್ವಾಮಿ ಇಲ್ಲಿ. ಅದಕ್ಕೆ ನಾನು ಇವಾಗ ಇನ್ನೂ ಒಂದು ಸರಿ ನಾನು ಮುನ್ಸಿಪಲ್ ಆಫೀಸ್ ಹತ್ರ ಹೋಗಿ ಮೆಮೊರಾಂಡಮ್ ಕೊಡೋದಕ್ಕೆ ಈಗಲೂ ಹೋಗಿದ್ದರೆ ಅಲ್ಲಿ ಸಾಹೇಬರು ಕೂಡ ಸಿಗಲಿಲ್ಲ. ಪುರಸಭೆಗೆ ಕೊಡೋದಕ್ಕೆ ಇದು ಎಲ್ಲ ರೆಡಿ ಮಾಡಿದ್ದೀನಿ. ಅಲ್ಲಿಗೆ ಹೋಗಿದ್ದೆ. ಫೋನ್ ಮಾಡಿದ್ರೆ ಏನು ಹೇಳ್ತಾರೆ? ಫೋನ್ ಮಾಡಿದ್ರೆ ಸ್ವಾಮಿ ಅವರು ತೆಗಿತಾನೆ ಇಲ್ಲ ಫೋನು. ನಂದು ಒಂದು ನಂಬರ್ನ ಏನು ಮಾಡಿದ್ದಾರೆ ಅಂದರೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿಕೊಂಡಿದ್ದಾರೆ ಪುರಸಭೆ ಇವರು ಮುಖ್ಯಾಧಿಕಾರಿಗಳು. ಇನ್ನೊಂದು ನಂಬರಿಂದ ಮಾಡಿದರೆ ಬೆಳಗ್ಗಿಂದ 4-5 ಸತಿ ಮಾಡಿದ್ದೀನಿ, ರಿಂಗ್ ಆಗ್ತಾ ಇದೆ, ಫೋನ್ ಪಿಕ್ ಮಾಡ್ತಾ ಇಲ್ಲ, ತೆಗಿತಾ ಇಲ್ಲ. ಇದು ಪುರಸಭೆಗೆ ಲೆಟ್ರನ್ ಮಾಡಿದ್ದೀನಿ. ನೆನ್ನೆನಿಂದ ಸುತ್ತಾ ಇದ್ದೀನಿ, ನೆನ್ನೆನಿಂದ ಸಿಗ್ತಾ ಇಲ್ಲ ಪುರಸಭೆ ಮುಖ್ಯಾಧಿಕಾರಿಗಳು. ಇದು ಫೋಟೋಸು, ಈ ಜಾಗದ್ದು ರಾಜಕಾಲುವೆ ಜಾಗದ್ದು ಫೋಟೋಸು. ಇದು ಬಂದು ತಹಸೀಲ್ದಾರ್ ಅವ್ರಿಗೆ ಕೊಡೋದಕ್ಕೆ ಈಗ ಹೋಗಿದ್ದೆ. ಈಗ ಅವರು ಏನು ಹೇಳಿದ್ರಂದರೆ ಇದು ನಮಗೆ ಬರೋಲ್ಲ, ಪುರಸಭೆಗೆ ಬರೋದು, ಪುರಸಭೆ ಅವ್ರನ್ನ ಕೇಳ್ರಿ ಅಂದ್ಬಿಟ್ಟು ಇವರು ಅವ್ರ ಮೇಲೆ ಹೇಳ್ತಿದ್ದಾರೆ, ಅವ್ರು ಇವ್ರ ಮೇಲೆ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ಮಳೆ ಬಿದ್ದಾಗ ತುಂಬ ಅವ್ಯವಸ್ಥೆ ಆಗಿ ಮನೆಗಳಲ್ಲೆಲ್ಲ ನೀರು ನುಗ್ಗಿ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನು ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.